ಎಲ್ರಿಗೂ ನಮಸ್ಕಾರ. ನಾನು ಲಾವಣ್ಯ. ನೀವು ನೋಡ್ತಾ ಇದ್ದೀರಾ ಲಾವಣ್ಯ ಚೇತನ್ ಗೌಡ ಕನ್ನಡ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಯಾರೆಲ್ಲ ಇನ್ನೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ, ವಿಡಿಯೋಸ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮಿಸ್ ಮಾಡಬೇಡಿ. ನಾನು ಮಾಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ರೀಸೆಂಟ್ ಆಗಿ ನಾವು ಒಂದು ರೆಸಾರ್ಟ್ನ ವಿಸಿಟ್ ಮಾಡಿದ್ವಿ ಸಕಲೇಶ್ಪುರದ ಹತ್ರ. ಮಂಜರಾಬಾದ್ ಫೋರ್ಟ್ ಇದೆಯಲ್ಲ, ಅದು ನಿಯರ್ ಪಕ್ಕನೇ ಇದೆ. ಬ್ಯಾಂಗ್ಳೂರ್ ಟು ಮಂಗಳೂರು ಹೈವೇ ರೋಡ್ ಪಕ್ಕನೇ ಇದೆ ಅದು ರೆಸಾರ್ಟ್. ವಾಟರ್ ಫಾಲಿಂಗ್ ರೆಸಾರ್ಟ್ ಅಂತ ರೆಸಾರ್ಟ್ ನೇಮ್ ಬಂದು. ಅದ್ರದ್ದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ಯಾವುದೇ ರೀತಿ ವ್ಲಾಗ್ಸ್ ಮಾಡಬೇಕು ಅಂತ ವಿಡಿಯೋಸ್ನ ತಗೊಂಡಿರಲಿಲ್ಲ. ಜಸ್ಟ್ ಕ್ಲಿಪ್ಪಿಂಗ್ಸ್, ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ, ಅದನ್ನೆಲ್ಲ ಆ್ಯಡ್ ಮಾಡಿ ಒಂದು 2 ವಿಡಿಯೋಸ್ನ ಮಾಡಿದ್ದೀನಿ. ಡೇ 1 ಡೇ 2 ಅಂತ. ಡೇ 1 ವ್ಲಾಗ್ನ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವು 2 ಡೇಸ್ ಅಲ್ಲಿ ಸ್ಟೇ ಆಗಿದ್ವಿ. ಅದರಲ್ಲಿ ಡೇ 1 ವ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಲೈಕ್ ಮಾಡಿ, ಪ್ಲೀಸ್ ಎಂಜಾಯ್ ಮಾಡಿ ವಿಡಿಯೋನ ನೋಡಿ. ಈ ಫಾಲಿಂಗ್ ವಾಟರ್ ರೆಸಾರ್ಟ್ ಬಂದು ಸಕಲೇಶ್ಪುರ ಮಂಜರಾಬಾದ್ ಫೋರ್ಟ್ ಪಕ್ಕನೇ ಇರೋದು. ಬ್ಯಾಂಗ್ಳೂರ್ ಟು ಮಂಗಳೂರು ಹೈವೇ ಪಕ್ಕನೇ ಇದೆ, ರೋಡ್ ಪಕ್ಕನೇ. ನಮಗೆ ಲೊಕೇಶನ್ ಎಂಡ್ ಆಗಿದೆ, ತೋರಿಸ್ತಾನೆ ಇಲ್ಲ ಎಲ್ಲಿ ಅಂತ ನೋಡ್ತಾ ಇದ್ದೀವಿ. ಲೆಫ್ಟ್ ಸೈಡ್ ಒಂದು ಅಪ್ಸ್ ಹತ್ತಿದ್ರೆ ಸಾಕು ಸಿಗುತ್ತೆ. ಇಲ್ಲಿ ರೂಮ್ಸ್ ತುಂಬಾ ಚೆನ್ನಾಗಿತ್ತು, ಕ್ಲೀನ್ ಆ್ಯಂಡ್ ಹೈಜೆನಿಕ್ ಆಗಿತ್ತು. ತುಂಬಾ ಇಷ್ಟ ಆಯಿತು ರೂಮ್. ನೆಕ್ಸ್ಟ್ ಹಾಗೆ ಫ್ರೆಶ್ ಅಪ್ ಆಗಿಬಿಟ್ಟು ಊಟಕ್ಕೆ ಹೋಗೋಣ ಅಂತ ಹೋದ್ವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾವು ವೆಜಿಟೇರಿಯನ್ ಆದರೆ ವೆಜಿಟೇರಿಯನ್, ವೆಜ್ ಮಾಡಿರ್ತಾರೆ, ನಾನ್ ವೆಜಿಟೇರಿಯನ್ ಆದರೆ ನಾನ್ ವೆಜ್ಜು. ತುಂಬಾ ಚೆನ್ನಾಗಿತ್ತು. ಫುಡ್ ಮಾತ್ರ 5 ಸ್ಟಾರ್ ಕೊಡ್ಬೋದು, ತುಂಬಾ ಚೆನ್ನಾಗಿತ್ತು. ಮತ್ತು ಇಲ್ಲಿ ಹಾಗೆ ಒಂದು ರೌಂಡ್ಸ್ ಹಾಕೊಂಡು ಬರೋಣ ರೆಸಾರ್ಟ್ ಫುಲ್ ಅಂತ ಹೋದ್ವಿ. ಇಲ್ಲಿ ನೇಚರ್ ಅಂತೂ ಮಸ್ತ್ ವ್ಯೂ ಇತ್ತು ಮೇಲಿಂದ. ಅದಾದಮೇಲೆ ಇಲ್ಲಂತೂ ಪಕ್ಷಿಗಳ ಸೌಂಡ್ ಆಗಿರ್ಬೋದು, ಆ ಗಿಡ ಮರಗಳು, ಕಾಫಿ ಗಿಡಗಳು, ಅದ್ರ ಮಧ್ಯೆ ಹರಿತಾ ಇರೋ ನೀರು ಸೌಂಡು ತುಂಬಾ ಚೆನ್ನಾಗಿತ್ತು. ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಫ್ಯಾಮಿಲಿ ಏನಾದರೂ ವೀಕೆಂಡ್ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಮಾತ್ರ ಬೆಸ್ಟ್ ಪ್ಲೇಸು ಸಕಲೇಶ್ಪುರದಲ್ಲಿ. ಆ್ಯಕ್ಚುಲಿ ನಾವು ಹೋಗಿದ್ದು ಫೆಬ್ರವರಿ ವಿಂಟರ್ ಸೀಸನ್ ಆಗಿರೋದ್ರಿಂದ ಮಾರ್ನಿಂಗ್ ವ್ಯೂ ಅಂತೂ ಮಸ್ತು. ಈ ಕಾಟೇಜಸ್ ಎಲ್ಲ ಸೇಮ್ ಕಾಟೇಜಸ್ ಇದೆ, ಇನ್ನು ಬೇರೆ ಬೇರೆ ಕಾಟೇಜಸ್ಸು ಇದೆ. ನಾನು ಹೇಳ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ವುಡನ್ ಕಾಟೇಜ್ ಇದೆ, ಗ್ಲಾಸ್ ಕಾಟೇಜ್ ಇದೆ, ಅದು ಬಿಟ್ಟರೆ ನೆಕ್ಸ್ಟು ಟ್ರೀ ಹೌಸ್ ಇದೆ. ಚೆನ್ನಾಗಿತ್ತು ತುಂಬಾ. ಅದಾದಮೇಲೆ ನೆಕ್ಸ್ಟು ಪೂಲ್ಗೆ ಹೋಗೋಣ ಅಂತ ರೆಡಿ ಆದ್ವಿ. ಪೂಲ್ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು
ಇಲ್ಲಿ ಒಂದು ಈಶ್ವರನ ಸ್ಟ್ಯಾಚ್ಯೂ ಕೊಟ್ಟಿದ್ರು, ನೀರು ಹರಿತಾ ಇತ್ತು ಅಲ್ಲಿ. ಆ ಸ್ಟ್ಯಾಚ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಪೂಲ್ ಕೂಡ ತುಂಬ ಚೆನ್ನಾಗಿತ್ತು, ಕ್ಲೀನಾಗಿ ಇಟ್ಟಿದ್ರು. ಇಲ್ಲಿ ಜೋಕಾಲ ಮೇಲೆ ಆಡಿಕೊಂಡು ಎಂಜಾಯ್ ಮಾಡಿದ್ವಿ. ಮಾತ್ರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಪೂಲಲ್ಲಿ ಎಂಜಾಯ್ ಮಾಡೋದು ಅಂತ ಎತ್ಕೊಂಡು ಟ್ರೈ ಮಾಡ್ತಾ ಇದ್ದು ನಾನು. ಅಲ್ಲಿಂದ ಈವ್ನಿಂಗ್ ಇಬ್ಬರು ರೆಡಿಯಾಗಿ ಮತ್ತು ಕ್ಯಾಂಪ್ ಫೈರ್ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಇಬ್ಬರು ರೆಡಿ ಆದ್ವಿ. ಕ್ಯಾಂಪ್ ಫೈರ್ ವಿತ್ ಮ್ಯೂಸಿಕ್ ಅದನ್ನು ಕೂಡ ಎಂಜಾಯ್ ಮಾಡಿದ್ವಿ ಇಬ್ಬರೂ. ಅವತ್ತು ಅಲ್ಲಿ ಒಬ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇತ್ತು, ಅದನ್ನು ಸೆಲೆಬ್ರೇಟ್ ಮಾಡ್ತಾ ಎಂಜಾಯ್ ಮಾಡಿದ್ವಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ರೆಸಾರ್ಟ್ದು ಡೇ 1 ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ 2 ವ್ಲಾಗ್ ಬರುತ್ತೆ. ಕೀಪ್ ವಾಚಿಂಗ್. ಬಾಯ್, ಟೇಕ್ ಕೇರ್.